ಲೋಕಸಮರಕ್ಕೆ ಬಿಜೆಪಿ ಭರ್ಜರಿ ತಾಲೀಮನ್ನು ಆರಂಭ ಮಾಡಿದೆ. ಅದು ಕೂಡ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಿನಿಂದ. ಲೋಕಸಮರಕ್ಕೆ ಬಿಜೆಪಿಯ ಭರ್ಜರಿ ತಾಲೀಮು ಮೈಸೂರಿನಲ್ಲಿ. ಮೈಸೂರಿಗೆ ಅಮಿತ್ ಶಾ ಬಂದಿದ್ದಾರೆ, ನಿಮಗೆಲ್ಲ ಗೊತ್ತೇ ಇದೆ. ಮೈಸೂರಿನಲ್ಲಿ ಬಿಜೆಪಿ ಚಾಣಕ್ಯ ಹೈ ವೋಲ್ಟೇಜ್ ಸಭೆಯನ್ನು ಕೂಡ ಮಾಡಿದ್ದಾರೆ. ಹಾಗಾದರೆ ಬಿಜೆಪಿ ನಾಯಕರಿಗೆ ಅಮಿತ್ ಶಾ ರವರ ಸಂದೇಶ ಏನು? ಮೈತ್ರಿ ಸೀಟು ಹಂಚಿಕೆ ಬಗ್ಗೆ ಅಮಿತ್ ಶಾ ರವರು ಏನು ಪಾಠ ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ. ಯಾಕೆಂದರೆ ಇವರೆಲ್ಲ ಬರೋದಕ್ಕೂ ಮೊದಲು ಇಲ್ಲಿ ಏನಾಗಿತ್ತು ಅಂತ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತೇ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡೋದು, ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡೋದು, ಮೈತ್ರಿ ಬಗ್ಗೆ ಕುಹಕ ಆಡೋದು, ಅವ್ರಿಗೆ ಸೀಟೇ ಕೊಡಲ್ಲ ಅನ್ನೋದು, ಎಲ್ಲ ಬಿ ಜೆ ಪಿನೇ ಅನ್ನೋದು, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾಯಿದ್ರು. ಹಾಸನ ಬಿಟ್ಕೊಡಲ್ಲ, ಬಿ ಜೆ ಪಿ ಮಂಡ್ಯ ಬಿಟ್ಕೊಡಲ್ಲ, ಬಿ ಜೆ ಪಿಯವರೇ ನಿಲ್ತಾರೆ. ಇವರಿಗೆಲ್ಲರಿಗೂ ಕೂಡ ಪಾಠ ಮಾಡಿದ್ದಾರೆ ಅಮಿತ್ ಶಾ. ಮೈತ್ರಿ ಧರ್ಮವನ್ನ ಪಾಲಿಸಿ, ಇದು ಒಂದು ಲೈನ್ನಲ್ಲಿ ಎಲ್ಲರಿಗೂ ಹೇಳಿರ್ತಕ್ಕಂಥ ಮಾತು. ಸಭೆಯಲ್ಲಿ ಬಿಜೆಪಿ ನಾಯಕರಿಗೆ ಅಮಿತ್ ಶಾ ರವರ ಸಂದೇಶ ಇದು. ಬಿಜೆಪಿ ಜೆಡಿಎಸ್ ಮೈತ್ರಿ ಅದು ಹೈಕಮಾಂಡ್ನ ನಿರ್ಧಾರ. ಕ್ಷೇತ್ರ ಹಂಚಿಕೆಯ ಬಗ್ಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಒಬ್ಬೊಬ್ಬರು ಒಂದೊಂದು ಹಾದಿ ಬೀದಿನಲ್ಲಿ ಮಾತಾಡಬೇಡಿ. ಯಾವ ಯಾವ ಕ್ಷೇತ್ರವನ್ನು ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ತೀರ್ಮಾನ. ಮೈತ್ರಿ ಧರ್ಮ ಉಲ್ಲಂಘಿಸೋದನ್ನು ನಾವು ಸಹಿಸಲ್ಲ. ಅಂದರೆ ಮೈತ್ರಿ ಆಗಿದೆ, ಹೈಕಮಾಂಡ್ ನಿರ್ಧಾರ ಅಂದಮೇಲೆ ಎಲ್ಲ ಸುಮ್ಮನಿರಬೇಕು. ಏನು ತೀರ್ಮಾನ ತೊಗೋಬೇಕು ಅದನ್ನು ನಾವು ತಗೋತೀವಿ. ನಾವೇನು ತೀರ್ಮಾನ ತೊಗೋತೀವಿ ಅದಕ್ಕೆ ತಕ್ಕನಂಗೆ ಕೆಲಸ ಮಾಡೋದಷ್ಟೇ ನಿಮ್ಮ ಕೆಲಸ. ಸೀಟು ಹಂಚಿಕೆ ಬಗ್ಗೆ ಮಾತನಾಡೋರಿಗೆ ಕೂಡ ಎಚ್ಚರಿಕೆಯನ್ನು ಕೊಟ್ಟರು. ಪ್ರೀತಮ್ ಗೌಡ, ನಾರಾಯಣಗೌಡ ಎಲ್ಲ ಮಾತಾಡಿದ್ರಲ್ಲಪ್ಪ, ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡಿದ್ರಲ್ಲ. ಸೊ ಎಲ್ರಿಗೂ ಎಚ್ಚರಿಕೆ ಕೊಟ್ಟಿರೋದು ಮೈತ್ರಿ ಧರ್ಮವನ್ನು ಪಾಲಿಸಬೇಕು. ಮೈತ್ರಿ ಧರ್ಮ ಅಂತಂದರೆ ಏನು? ನಾವು ಹೈಕಮಾಂಡ್ನವರು ತೀರ್ಮಾನ ತೊಗೊಂಡಿದ್ದೀವಿ, ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀವಿ, ಅವರನ್ನು ನಮ್ಮಂತೆಯೇ ಕಾಣಬೇಕು. ನೀವು ಕ್ಷೇತ್ರದಲ್ಲಿ ಹೋಗ್ಬಿಟ್ಟು ನೆಗೆಟಿವ್ ವರ್ಕ್ ಮಾಡೋದು, ಒಬ್ಬೊಬ್ಬರು ಒಂದೊಂದು ಬಾಯಿಗೆ ಬಂದಂಗೆ ಮಾತಾಡೋದು, ಇವೆಲ್ಲವನ್ನು ಕೂಡ ಪಕ್ಷ ಸಹಿಸಲ್ಲ. ಈ ಖಡಕ್ ಎಚ್ಚರಿಕೆಯನ್ನು, ಖಡಕ್ ಸಂದೇಶವನ್ನು ಕೇಂದ್ರ ಗೃಹ ಸಚಿವ ಬಿ ಜೆ ಪಿಯ ಮುಂಚೂಣಿ ನಾಯಕ ಅಮಿತ್ ಶಾ ಅವರು ಇವತ್ತಿನ ಸಭೆಯಲ್ಲಿ ಕೊಟ್ಟಿದ್ದಾರೆ. ಹೈ ವೋಲ್ಟೇಜ್ ಸಭೆ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ಮೈಸೂರು, ಚಾಮರಾಜನಗರ, ಮಂಡ್ಯ ಮತ್ತು ಹಾಸನ ಲೋಕಸಭಾ ಕ್ಷೇತ್ರಗಳು ಏನಾಗ್ತಾ ಇದೆ, ಏನಾಗಬೇಕು, ಏನು ಎತ್ತ, ಯಾರಿಗೆ ಬಿಟ್ಕೊಡ್ಬೇಕು, ಹೇಗೆ ನಡೀತಾ ಇದೆ ಚುನಾವಣಾ ಕೆಲಸಗಳು, ಪಕ್ಷ ಸಂಘಟನೆ ಯಾವ ರೀತಿ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅಮಿತ್ ಶಾ ಅವರು. ಮೈಸೂರಿನಲ್ಲಿ ಇರ್ತಕ್ಕಂಥ ಒಂದು ಖಾಸಗಿ ಹೋಟೆಲ್ನಲ್ಲಿ ನಡೆದಿರ್ತಕ್ಕಂಥ ಹೈ ಲೆವೆಲ್ ಮೀಟಿಂಗ್. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆ ಪಿ, ಇವೆಲ್ಲವೂ ಕೂಡ ನಿರೀಕ್ಷಿತ ಅಂತ ಅನ್ಕೋತೀನಿ. ಯಾಕೆಂದರೆ ಅಮಿತ್ ಶಾ ಅವರು ಬರೋದಕ್ಕೂ ಮೊದಲು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ರು. ಮೈತ್ರಿ ಧರ್ಮವನ್ನು ಮತ್ತಷ್ಟು ಕಠಿಣಗೊಳಿಸೋದು, ಬಾಯಿಗೆ ಬಂದಂಗೆ ಮಾತಾಡೋದನ್ನು ತಡೆಯೋದು, ಇದರ ಬಗ್ಗೆ ಸಂದೇಶವನ್ನು ಕೊಟ್ಟರೆ ಏನಾಯ್ತು ಇವತ್ತಿನ ಸಭೆಯಲ್ಲಿ ಅಂತ? ಪ್ರಮುಖವಾಗಿ ಅರವಿಂದ್, ಅಮಿತ್ ಶಾ ಅವರ ಮೈಸೂರಿನ ಭೇಟಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಇವತ್ತಿನ ಮೀಟಿಂಗ್ಗಳಿಗೆ ಸಂಬಂಧಪಟ್ಟಂತೆ ಅವರ ಆರಂಭಿಕವಾದಂಥ ಉದ್ದೇಶವನ್ನು ಅವರು ಸಫಲವನ್ನು ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಮೈತ್ರಿ ಧರ್ಮದ ವಿಚಾರದಲ್ಲಿ ಈಗಾಗಲೇ ಕಳೆದ ಒಂದು ವಾರಗಳಿಂದಲೂ ಕೂಡ ಒಂದು ರೀತಿಯಂಥ ಅಸಮಾಧಾನಗಳು ಕೂಡ ಶುರುವಾಗಿದ್ದು. ಪರ್ಟಿಕ್ಯುಲರ್ ಆಗಿ ಬಿ ಜೆ ಪಿಯ ಕೆಲವು ನಾಯಕರುಗಳು ಕೂಡ, ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದ ನಾಯಕರುಗಳೇ ಮೈತ್ರಿಯ ಬಗ್ಗೆ ಒಂದಿಷ್ಟು ಅಸಮಾಧಾನಗಳು, ಅದರಲ್ಲಿ ಪ್ರೀತಮ್ ಗೌಡ ಇರ್ಬೋದು, ನಾರಾಯಣಗೌಡ ಇರ್ಬೋದು, ಹೀಗೆ ಕೆಲವು ನಾಯಕರುಗಳ ಅಸಮಾಧಾನ ಶುರುವಾಗಿತ್ತು. ಒಂದು ವೇಳೆ ಈ ಒಂದು ಅಸಮಾಧಾನದ ಕಿಡಿಯನ್ನು ಹೀಗೆ ಬಿಟ್ಟಿದ್ರೆ ಅದು ದೊಡ್ಡ ಮಟ್ಟದ ಬೆಂಕಿಯಾಗಿ ಪರಿಣಮಿಸಿ ಅದು ಏನು ಮೈತ್ರಿಯಿಂದ ಆಗಬೇಕಾಗಿದ್ದಂತಹ ಲಾಭಕ್ಕಿಂತ ಆಗುವಂತಹ ನಷ್ಟ ಭಾಳ ದೊಡ್ಡದಾಗಿ ಆಗುವಂಥ ಅಪಾಯಗಳೇ ಕೂಡ ತುಂಬ ಇತ್ತು. ಹೀಗಾಗಿಯೇ ಇವತ್ತಿನ ಮೀಟಿಂಗನ್ನು ಆರಂಭ ಮಾಡಿದಂತಹ ಅಮಿತ್ ಶಾ ಅವರು, ಅಂದರೆ ಕ್ಲಸ್ಟರ್ ಮಟ್ಟದ ಮೀಟಿಂಗ್ ಅದು. ಆ ಕ್ಲಸ್ಟರ್ ಮಟ್ಟದ ಮೀಟಿಂಗಲ್ಲಿ ಮೈಸೂರು, ಚಾಮರಾಜನಗರ, ಹಾಸನ ಮತ್ತು ಮಂಡ್ಯ 4 ಕ್ಷೇತ್ರಗಳ ಬಗ್ಗೆ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ರು. ಆ ಸಂದರ್ಭದಲ್ಲಿಯೇ
ಈ ಒಂದು ಎಚ್ಚರಿಕೆನ ಒಂದಿಬ್ಬರು ಮೂವರು ಏನು ಕ್ಷೇತ್ರ ಯಾರಿಗೆ ನಾವು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತನಾಡೋಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿರುವಂಥ ಮಾತಿದು ಏನು ಅಂದರೆ, ನಾವು ಮೈತ್ರಿ ಮಾಡ್ಕೊಂಡಿದ್ದೇವೆ, ಹೈಕಮಾಂಡ್ ಈ ಒಂದು ಮೈತ್ರಿಯನ್ನು ಒಪ್ಪಿಗೆಯನ್ನು ಕೊಟ್ಟಿದೆ, ಜೊತೆಗೆ ಯಾರಿಗೆ ಯಾವ ಕ್ಷೇತ್ರ ಅನ್ನುವಂಥದ್ದನ್ನು BJP ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅದಕ್ಕೂ ನಿಮಗೂ ಸಂಬಂಧ ಇಲ್ಲ. ನೀವು ಯಾರಿಗೆ ಈ ಸೀಟು, ನಮಗೆ ಇದು ಬೇಕು, ನಮಗೆ ಅದು ಬೇಡ ಅನ್ನುವಂಥದ್ದನ್ನು ನಿಂತಲ್ಲಿ ಕುಂತಲ್ಲಿ ಈ ಮಾತುಗಳನ್ನು ಆಡಕೂಡದು. ಮೈತ್ರಿಯ ಧರ್ಮಕ್ಕೆ ಸ್ವಲ್ಪ ಚೂರು ಪ್ರಮಾಣದ ಸಮಸ್ಯೆ ಆದರೂ ಕೂಡ ನಾನು ಅದನ್ನು ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ. ಅಲ್ಲಿಗೆ ಭವಿಷ್ಯದಲ್ಲಿ ಉದ್ಭವ ಆಗಬಹುದಾಗಿದ್ದಂತಹ ದೊಡ್ಡದೊಂದು ಸಮಸ್ಯೆಯನ್ನು ಆರಂಭದಲ್ಲೇ ಚಿವುಟಿ ಹಾಕುವಂಥ ಕೆಲಸವನ್ನು ಇವತ್ತಿನ ಮಟ್ಟಿಗೆ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಆ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮುಂದೆ ಯಾರು ಕೂಡ ಮೈತ್ರಿಯ ಧರ್ಮದ ವಿಚಾರ ಜೊತೆಗೆ ಕ್ಷೇತ್ರದ ವಿಚಾರದಲ್ಲಿ ಮಾತನಾಡಿಕೊಂಡು ನಾವು ಡಿಸೈಡ್ ಮಾಡಿ ಪಟ್ಟಿಯನ್ನು ಕಳಿಸ್ತೇವೆ, ಅಂತಿಮವಾಗಿ ಕೆಲಸ ಮಾಡುವಂತಹ ಜವಾಬ್ದಾರಿ ನಿಮ್ಮದು ಅನ್ನುವಂತಹ ಎಚ್ಚರಿಕೆಯನ್ನು ಇವತ್ತಿನ ಮೊದಲ ಕ್ಲಸ್ಟರ್ ಸಭೆಯಲ್ಲಿ ಅವರು ರವಾನೆ ಮಾಡಿದ್ದಾರೆ. ಅರವಿಂದ್, KP, ಇವತ್ತಿನ ಸಭೆ ಇದರ ಯಾವ ರೀತಿ ರೂಪಿತವಾಗಿತ್ತು ಅಂತ? ಈಗ 4 ಲೋಕಸಭಾ ಕ್ಷೇತ್ರಗಳಿಂದಲೂ ಕೂಡ ಕೆಲವರಿಗೆ ಆಹ್ವಾನ ಇತ್ತ. ಯಾವ ರೀತಿ ಕ್ಲಸ್ಟರ್ ಮಟ್ಟದ ಸಭೆಯನ್ನು ಆರ್ಗನೈಸ್ ಮಾಡಿದ್ರು ಅಂತ? ಪ್ರಮುಖವಾಗಿ ಅರವಿಂದ್, ಇವತ್ತಿನ ಮೊದಲ ಸಭೆ ನಡೆದಿದ್ದಂಥದ್ದು ಕ್ಲಸ್ಟರ್ ಸಭೆ, ಅಂದರೆ BJP ಕ್ಲಸ್ಟರ್ ಸಭೆ ಅನ್ನುವಂಥದ್ದು. ಆ ಕ್ಲಸ್ಟರ್ನ ಸಭೆಯಲ್ಲಿ ಚಾಮರಾಜನಗರ, ಮೈಸೂರು, ಮಂಡ್ಯ ಮತ್ತು ಹಾಸನ ಈ ಭಾಗದ ಪ್ರಮುಖವಾದಂಥ ನಾಯಕರುಗಳು ಒಟ್ಟು ಇಡೀ ಒಂದು ಇವತ್ತಿನ ಕೋರ್ ಕಮಿಟಿಯ ಸಭೆ ಇರ್ಬೋದು ಮತ್ತು ಕ್ಲಸ್ಟರ್ನ ಸಭೆ ಇರ್ಬೋದು, ಇವೆಲ್ಲದರ ಸೇರಿ ಒಟ್ಟಾರೆ 110ಕ್ಕೂ ಹೆಚ್ಚು ಜನ ನಾಯಕರುಗಳು ಇರುವಂಥದ್ದು. ಕ್ಲಸ್ಟರ್ನ ಸಭೆಗಳಲ್ಲಿ ಹಾಸನಕ್ಕೆ ಸಂಬಂಧಪಟ್ಟಂತೆ ಹಾಸನದ ಪ್ರಮುಖವಾದಂಥ ನಾಯಕರುಗಳು, ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದ ಪ್ರಮುಖವಾದಂಥ ನಾಯಕರುಗಳನ್ನು ಈ ಒಂದು ಸಭೆಯಲ್ಲಿ ಕರೆಯಲಾಗಿತ್ತು. ಮತ್ತು ಪ್ರತ್ಯೇಕವಾಗಿ ಹಾಸನದ್ದೇ ಬೇರೆ, ಚಾಮರಾಜನಗರದ್ದೇ ಬೇರೆ, ಮಂಡ್ಯದ್ದೇ ಬೇರೆ, ಮೈಸೂರದ್ದೇ ಬೇರೆ, ಹೀಗೆ ಪ್ರತ್ಯೇಕವಾದಂತಹ ನಾಯಕರುಗಳ ಜೊತೆಗೆ ಪ್ರತ್ಯೇಕವಾದಂತಹ ಅಭಿಪ್ರಾಯಗಳನ್ನ ಕೇಳಿ ಅಂತಿಮವಾಗಿ ಅಮಿತ್ ಶಾ ಅವರು ಈ ಮಾತನ್ನು ರವಾನೆ ಮಾಡಿರುವಂಥದ್ದು. ಅಂದರೆ ಬಹುತೇಕ ಈ ಒಂದು ಕ್ಷೇತ್ರವನ್ನು ನಾವು ಇಟ್ಕೊಳ್ಳಿ ಅನ್ನುವಂಥ ಸಲಹೆಗಳನ್ನು ಕೊಟ್ಟಿರುವಂತಹ ಸಾಧ್ಯತೆ ತುಂಬ ಹೆಚ್ಚಿತ್ತು. ಹೀಗಾಗಿನೇ ಅಂತಿಮವಾಗಿ ಈ ಒಂದು ಮಾತನ್ನು ಹೇಳಿದ್ದಾರೆ. ಅಲ್ಲಿಗೆ ನೋಡೋಣ ಮಾಡೋಣ ಆ ಥರದ ಮಾತಲ್ಲ ಇದು. ನೇರವಾಗಿ ನೀವು ಮಾತಾಡಕೂಡದು ಇನ್ಮೇಲಿಂದ, ಯಾಕೆಂದರೆ ನಾವು ತೀರ್ಮಾನ ಮಾಡ್ತೇವೆ ಅನ್ನುವಂಥದ್ದು. ಇದು ಕ್ಲಸ್ಟರ್ ಮಟ್ಟದ ಸಭೆ. ಈಗ ಕೋರ್ ಕಮಿಟಿಯ ಸಭೆ ಆರಂಭವಾಗಿದೆ. ಈ ಕೋರ್ ಕಮಿಟಿಯ ಸಭೆಯಲ್ಲೂ ಕೂಡ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಚರ್ಚೆ ಈಗ ಶುರುವಾಗಿರುವಂಥದ್ದು. ಅಲ್ಲಿ ಯಾವ ರೀತಿಯಾದಂತಹ ಸಂದೇಶವನ್ನು ರವಾನೆ ಮಾಡ್ತಾರೆ ಮತ್ತು ಆ ಮೂಲಕವಾಗಿ BJP ರಾಜ್ಯಾಧ್ಯಕ್ಷರಿಗೆ ಕೊಡುವಂತಹ ಮಾಹಿತಿಗಳೇನು ಅನ್ನುವಂತಹದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕೋರ್ ಕಮಿಟಿಯ ಸಭೆ ಆರಂಭವಾಗಿದೆ, ಈಗ ಕ್ಲಸ್ಟರ್ ಸಭೆ ಮುಕ್ತಾಯವಾಗಿದೆ. ಅರವಿಂದ್, KP, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇನ್ನು ಅಮಿತ್ ಶಾ ಅವರು ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರವನ್ನು ಹೆಚ್ಚು ಫೋಕಸ್ ಮಾಡಿ ಅಂತ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ.